ವಾರ್ತೆಗಳು ಸಮಯ ಈಗ ವಾರ್ತೆಗಳು ಈಗ 8:05. ಇವತ್ತಿನ ವಾರ್ತೆಯಲ್ಲಿ ವಿಶೇಷ ಸುದ್ದಿ. ಅರಶಿನ ಎಲೆ ಕಡುಬು. ಉದಾಸೀನ ಇದ್ದವರು ಮಾಡ್ಕೊಂಡು ತಿನ್ನಿ, ಗೊತ್ತಾಯ್ತಾ? ಹೆದರ್ಬೇಡಿ, ಹೆದರಿದ್ರೆ ಹೋಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಸ್ಪೆಷಲ್ ಎಂತ ಗೊತ್ತಿತ್ತಾ? ಇವತ್ತು ನಾಗರ ಪಂಚಮಿ ಇತ್ತು. ನಾಗರ ಪಂಚಮಿಗೆ ನಾನು ಮಾಡ್ಕೊಂಡಿದ್ದೆ ಅರ್ಶಿನದ ಎಲೆ ಕಡುಬು. ನಿನ್ನೆ ನಾನು ಹೋಗಿ 40 ರೂಪಾಯಿ ಕೊಟ್ಟು ಇಷ್ಟಪ್ಪ ಕಟ್ಟ ತಂದಿದೆ. ಈಗ ಲೈಕ್ ಮಾಡಿ ಕಡುಬು ಮಾಡು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕಾಣಿ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಂಡು ಅರ್ಶಿನಲ್ಲಿ ಕಡುಬು ಮಾಡುವ ಬನ್ನಿ. ಇಲ್ಲಿ ನಾನು 1.5 ಲೋಟ ಅಕ್ಕಿ ಬೆಳಗದೆ ನೆನೆಸಿಟ್ಟಿದ್ದೆ. ಈಗ ಇದನ್ನು ಉಪ್ಪು ಹಾಕಿ ಕಡ್ಕೊಂಡು ಬಾಪ. ಎಲ್ಲ ತೊಳ್ಕೊಂಡು ಬಂದಾಯ್ತು. ಚಂದ ಮಾಡಿ ಒರ್ಸ್ಕೊಂಬ. ಹಿಟ್ಟೆಲ್ಲ ಕಡ್ದ ಅದು ರೆಡಿ ಇತ್ತು. ಇಲ್ಲ ಕ್ಲೀನ್ ಮಾಡಿ ಒರ್ಸಿ ಆಯ್ತು. ಈ ಎಲೆ ಹೆಂಗ ಹೊರಗಡೆ ಮಾತ್ರ ದೊಡ್ಡ ದೊಡ್ಡದು, ಒಳಗೆಲ್ಲ ಸಣ್ಣ 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 ಎಲೆ ಬೆಚ್ಚಿರಲ್ಲ. ಹೌದು, ನೀವೇ ಬೆಚ್ಚಿದ್ದೇನು? ಇಲ್ಲ ನಿಮ್ಮ ಅಂಗಡಿ ಇದ್ರು ನೀವ್ ಇದೇ ರೀತಿ ಮಾಡುದಲ್ಲ ಅಲ್ಲ? ಎಂತಕ್ಕದ ಅದು ಒಂದು ದೊಡ್ಡದಿದ್ದನ್ನು ಮತ್ತೆ ಸಣ್ಣದಿದ್ದನ್ನು ಬಿಸಾಡ್ಲಿಕ್ಕೆ ಆಗ್ತದೆ. ನನ್ ಮಾಯಿಗೀಗ ದೇವಸ್ಥಾನಕ್ಕೆ ಹೋಗಿ ಬಂದ್ ಸಾಕಾಯ್ತಮ್ರ. ಅದಕ್ಕೋಸ್ಕರ ಹೂರ್ಣ ಯಾವ ರೀತಿ ಇತ್ತು ಗೊತ್ತಿತ್ತ? ಖಾಲಿ ಕಾಯಿ ಬೆಲ್ಲ ಎರಡೇ ಸಾಕಮ್ರ. ಅದಕ್ಕಿಂತ ಜಾಸ್ತಿ ಇದು ಫ್ರೈ ಮಾಡುದು ಮತ್ತೆಂತ ಬೆಲ್ಲ ಕರ್ಸುದು ಅದೆಲ್ಲ ಎಂತ ಬೇಡ ಹೇಳ್ತ್ರಿ. ಖಾಲಿ ನನ್ ಮಾಯಿ ಬೆಲ್ಲ ಕಟ್ ಮಾಡುದು ಕಾಣಿ. ಇದು ನಾವೇ ಮಾಡುದು ನಾವೇ ತಿಮ್ದಲ್ಲ, ಹೆಂಗೂ ನಡೀತು. ಇದಕ್ ಹೊಲ್ಲಂಗ ಕೊಟ್ಟು ಮಾಡಿ ಹಾಕದಂಗಿತ್ತು. ಅಯ್ಯೋ ದೇವ್ರೇ, ಯಾರು ಉದಾಸೀನ ಮಾಯಿ ಇದ್ರೆ ಟ್ಯಾಗ್ ಮಾಡಿ ಅಕ್ಕ. ಈಗ ನಾವ್ ಇದಕ್ ಹಾಕುವ. ತಿಳು ಹಾಕುದಾ? ತೆಳು ಇದಾಚೆ ನಾಗರ ಪಂಚಮಿಗೆ ನಾವು ಇದು ಕಡುಬು ಮಾಡುದು ಫಸ್ಟ್ ಅಲ್ಲ? ನೀವ್ ಮಾಡ್ತಿದ್ರ ಮೊದ್ಲು? ಇಲ್ಲ, ನಾವು ದೀಪಾವಳಿ ಮಾಡುದಲ್ಲ ಜಾಸ್ತಿ. ದೀಪಾವಳಿಗೆ ಮಾಡುದು ನಾವು. ನಾಗರ ಪಂಚಮಿಗೆಲ್ಲ ಜಾಸ್ತಿ ಮಾಡುದಿಲ್ಲ. ಎಂತದಪ್ಪ ಮನ್ಸಾಯ್ತು ಮಾಡು ಅಂದ್ಕಂಡ್, ಅದಕ್ಕೋಸ್ಕರ ರೆಡಿ ಆಯ್ತು. ಸಾಕ ಇಷ್ಟು? ಬೆಲ್ಲ ನೀರಿತ್ತು. ಚೂರು ಹಾಕುದಾ? ಇದು ಸ್ವಲ್ಪ ಸ್ವಲ್ಪ ಹಾಕು. ಲೇಜಿ ಯಾರಿದ್ರಿ ಕಾಣಿ, ಅವ್ರು ಈ ರೀತಿ ಮಾಡಿ ಒಟ್ಟು ಕಡಬಾರಾಯ್ತು ನಮ್ ತಿಂಬುಕೆ. ಸಾಕ? ಚೂರು ಹಾಕಿದ್ದೆ. ಸಾಕು. ಮೊದ್ಲೆಲ್ಲ ಇದನ್ನ ನಾನು ಗ್ರೈಂಡರ್ ಅಂಗ್ ಕಡಿತಿದ್ದೆ. ದಪ್ಪ ದಪ್ಪ ನಂಗೆ ಲಾಯ್ಕ ಹತ್ತಿದಿತ್ತು. ಸ್ವಲ್ಪ ತೆಳು ಮಾಡಿ ಹಚ್ಚುಕೆ. ಕೆಲವರೆಲ್ಲ ವಿಡಿಯೋದಂಗೆಲ್ಲ ಕಾಣ್ತೆ ನೀರ್ ಇರುತ್ತಪ್ಪ. ಅದು ಯಾವ ರೀತಿ ಮಾಡ್ತಾರೆ ಅನ್ಕೊಂಡ್ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಇರತ್ತೆ. ₹40 ತಕೊಂಡ್ ಬಂದಿತ್ತು. ಈಗ ಮಾಡೋದ್ ಸ್ವಲ್ಪನೇ ನಾವು ಅಲ್ಲ? ಸ್ವಲ್ಪ ಮಾಡಿದ್ರೆ ಸಾಕು, ಜಾಸ್ತಿ ಯಾರು ತಿನ್ನುವುದಿಲ್ಲ. ಒಂದ್ಸಲ ತಿಂದ್ರೆ ಮತ್ತೊಂದ್ಸಲ ತಿನ್ನುವುದಿಲ್ಲ. ಅದೇ ಪ್ರಾಬ್ಲಮ್. ಅದಕ್ಕೆ ಸ್ವಲ್ಪ ಮಾಡ್ರೆ ರಗಳೆ ಇಲ್ಲಲ್ಲ. ಈಗ ಬೇಸ್ರು ಕೂಡ್ಲೆ ನಮ್ಮ ಮನೆಗೆ ಫಸ್ಟ್ ತಿಮ್ದು ಯಾರು ಗೊತ್ತಾ? ಯಾರು? ನಾನೇ. ಅವರೇ. ಎಂತ ಮನೆಗೆ ಮಾಡಿ ಇಡುಕಿಲ್ಲ, ಅಲ್ಲಿ ಹೋಗಿ ಓಪನ್ ಮಾಡಿ ಫಸ್ಟ್ ತಿಂದು ಕಾಮ್ದೆ ಅವ್ರು. ಎಂತಕಂದ್ರೆ ಅವ್ರ ಸೊಸಿ ಅಷ್ಟ್ ಚಂದ ಅಡ್ಗೆ ಮಾಡ್ತಲ ಅನ್ಕಂಡ್. ಎಂತ ಅನ್ಕೊಂಡಿಲ್ಲ. ಕೆಲವೆಲ್ಲ ಸಣ್ಣ ಸಣ್ಣಲ್ಲಿ, ಕೆಲವೆಲ್ಲ ಮಧ್ಯೆ ಹುಳ ತಿಂದದ್ದು, ಕೆಲವು ಹರಿದು ಹೋದ್. ಒಟ್ಟೊಂದು ಗಂಟು ಕಟ್ಟಿ ಇಡುದು ಮಾರುಕೆ. ಒಟ್ಟು ಸೇಲಾರ ಆಯ್ತು. ಹಣ ಆದ್ರೆ ಸಾಕು. ಮತ್ತೆ ಎಂತ ಹೇಳ್ತ್ರಿ? ಇವತ್ ನಾಗರ ಪಂಚಮಿ ಅಲ್ಲ?
ಎಂತ ಹೇಳ್ತ್ರಿ? ಎಲ್ರು ಕಡ್ಬು ಮಾಡಿ ತಿಂದ್ರಿಯಾ ಕೇಣಿ? ಆಯ್ತಾಯ್ತು. ಅಲ್ಲ ನೀವ್ ಕೇಣ್ಕವ್ರ ಹತ್ರ ಈಗ ಎಲ್ರು ಕಡ್ಬು ಮಾಡಿ ತಿಂದ್ರಿಯಾ ಅನ್ಕಂಡ್. ಎಲ್ರು ಕಡಿಮೆ ಮಾಡಿ ತಿಂದ್ರಿಯಾ? ಸಿಂಪಲ್ ಕಡ್ಬು. ಸಾಕ ಇಷ್ಟ? ಸಾಕು. ಎಷ್ಟೇ ಸಿಂಪಲ್ ಆಗಿ ಹೂರ್ಣ ಮಾಡಿ ಹಾಕ್ಲಿ, ಆರ ಈ ಬೇಯೋತಿ ಎಲಿದೊಂದು ಪರಿಮಳ ಬತ್ತಲ್ಲ, ಅದ್ರದ್ದೊಂದು ಇದೇ ಬೇರೆ. ನೀವು ಇದು ಇಷ್ಟು ಸೈಡಿ ಜಾಸ್ತಿ ಆಯ್ತು ಹಾಕಿದ್ದಕ್ಕೆ. ಇಷ್ಟು ಸೈಡಿ ಬಂದ್ರಿ ಎಲ್ಲ ಸುನಾಮಿ ಮತ್ತಷ್ಟೇ ಬೇಯುವಾಗ ಸರಿ ಅತ್ತ. ಅಯ್ಯೋ ದೇವ್ರಿ. ಬೇಕಾ ತಕೊಳ್ಳಿ. ನಿಮ್ಗೂ ಸಿಹಿ ಕಡುಬು ಬೇಡ ಅಲ್ಲ? ಯಾರಿಗೆ? ನಮ್ಗೆ ಬೇಡ. ಸತ್ಯ ಹೌದಾ? ಆರು ನೀವು ಒಂದ್ ತಿಂದು ಕಾಣ್ಕ. ಆಯ್ತು, ನಾವು ಅಷ್ಟಪ್ಪ ಎಲಿ ತಂದು ಸುಮ್ನೆ ಮಾಡದ್ದೆ ಚೂರು. ಆಯ್ತು, ನಾವ್ ಇದನ್ನೆಲ್ಲ ಹಾಕಿ ಆಮೇಲೆ ಸಿಕ್ಕತ್. ನಾವೆಲ್ಲ ರೆಡಿ ಮಾಡಿ ಇದಕ್ಕೆ ಹಾಕಿತ್ತು, ಇದನ್ನ ಬೇಕಿಡುವ. ವಾವ್, ಗಮ್ಮ ಅನ್ಕೊಂಡ್ ಪರಿಮಳ ಬರ್ತಿತ್ತು. ಹೆಂಗಾಯ್ತು ಅನ್ಕೊಂಡ್ ಕಾಂಬ. ಗಾಯ್ಸ್, ನಮ್ದು ಅರಿಶಿನ ಎಲೆದ್ ಗಟ್ಟಿ ರೆಡಿ ಆಯ್ತು. ಗಟ್ಟಿ ಅಲ್ಲ, ಕಡುಬು. ಇದು ಗೊತ್ತಿತ್ತಲ್ಲ ನಿಮ್ಗೆ? ಲೇಜಿ ಯಾರಿದ್ರಿ ಸಿಂಪಲ್ ಈ ರೀತಿ ಮಾಡಿ. ಮೊದ್ಲು ನಾ ತಿಂತೆ. ನೀವ್ ಎಂತದೇ ಹಾಕಿ ಮಾಡಿ, ಎಷ್ಟೇ ನಿಮ್ ಹೂರ್ಣ ಇತ್ತಲ್ಲ ಸಿಂಪಲ್ ಆಗಿ ಮಾಡಿ. ಯಾರೇ ಇದು ಎಲ್ಲಿ ಇತ್ತು ಕಾಣಿ, ಇದ್ರ ಪರಿಮಳದಂಗೆಲ್ಲ ಲಾಯ್ಕ್ ಆತ್, ತಿಂಡಿಯೇ ಲಾಯ್ಕ್ ಆತ್ ಅಲ್ಲ? ನಮ್ಮ ಎದುರುಗಡೆ ಎಲ್ಲ ಆಡಿಯನ್ಸ್ ಇದ್ರು, ನಾಚಿಗೆ ಅತ್ ಮಾತಾಡುಕ್. ಲೈಕ್ ಇತ್ತಾ? ಸೂಪರ್. ಉದಾಸೀನದವ್ರು ಮಾತ್ರ ಈ ರೀತಿ ಮಾಡಿ ಅಕ್ಕ. ಯಾರಿಗ್ ಫುಲ್ ಇಂಟ್ರೆಸ್ಟ್ ಇತ್ತು ಕುಕ್ಕಿಂಗ್, ಹಂಗೆ ಬೇರೆ ಬೇರೆ ಬಗೆ ಎಲ್ಲ ಹಾಕಿ ಮಾಡ್ತ್ರಿ ಕಾಣಿ, ಅವ್ರ ಮಾತ್ರ ಚಂದ ಮಾಡಿನಿ. ಇದನ್ನ ನಾವು ದೀಪಾವಳಿ ಟೈಮಿಗೆ ಪುನಃ ಮಾಡತ್ತ ಬೇರೆ ಟೈಪ್ ಇನ್ನು ಚಂದ ಮಾಡಿ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಲಾಯ್ಕ್ ಮಾಡಿ ಕೊಡೈತಿ ನಿಮ್ಗೆ ತೋರ್ಸತ್ತಕ್ಕ ಮಾಡಿ. ಈಗ ಸ್ವಲ್ಪ ಅರ್ಜೆಂಟ್ ಆಗಿ ಇವತ್ತು ತನು ಹಾಕಕ್ ಹೋದಲ್ಲ, ಅಲ್ಲಿ ಕೂಕೊಂಡಲ್ಲ ಅರ್ಧ ನಿತ್ಕೊಂಡೆ ನನ್ ಕೈಕಾಲು ಬಿದ್ದೋಯ್ತು. ಮತ್ ನನ್ ಮಾಯಿ ಅಡ್ಗೆಂಗೆಲ್ಲ ಎಕ್ಸ್ಪರ್ಟ್, ಅವ್ರು ಹೇಳ್ರಿ ಇದೇ ರೀತಿ ಮಾಡುವ ನಾವು ಲಾಯ್ಕ್ ಅತ್ ಅನ್ಕೊಂಡ್, ಅದಕ್ಕೋಸ್ಕರ ನಾನ್ ಮಾಯಿ ಹೇಳದಕ್ ನಾನ್ ಈ ರೀತಿ ಮಾಡದ್ ಅಲ್ಲ. ಮಾಯಿ ಇರ್ಕ್ ಮನೆಗೊಂದ್ ಮಾಯಿ ಇರ್ಕ್ ಲಾಯ್ಕ್ ಅತ್. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ ನಿಮ್ಗೆ ಎಂತಾರು ಹೇಳುದಿತ್ತ? ಅಷ್ಟೇ. ಬಾಯ್.